ಬಾಕಿ ವಿದ್ಯುತ್ ಬಿಲ್ ಸಂದಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ ಶಾಸಕ ಸಿಎನ್ ಬಾಲಕೃಷ್ಣ. ಭಕ್ತಿಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಚಾರುಕೀರ್ತಿ ಭಟ್ಟಾರ ಕೂಡ ನಾನು ಸ್ಮರಿಸಿಕೊಂಡು ಈ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಅಷ್ಟೇ. ನಮ್ಮ ಸೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಬಿಕಾ ಮೇಡಮ್ ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಲೋಕೇಶ್ ಇದ್ದಾರೆ, ನಮ್ಮ ಎಡಬಿಲ್ ನಳಿನಾ ಅವರಿದ್ದಾರೆ, ವೆಂಕಟೇಶ್ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರ ವಂದನೆಗಳನ್ನು ಸಲ್ಲಿಸ್ತಾ ಸುಮಾರು 17 ವರ್ಷಗಳ ಒಂದು ಸಮಸ್ಯೆಗೆ 17 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತಾಲೂಕಿನ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ವಿದ್ಯುತ್ ಬಿಲ್ 6.33 ಕೋಟಿ ರುಗಳನ್ನು ಸೆಸ್ಕಾಂಗೆ ಸರ್ಕಾರ ಬಿಡುಗಡೆ ಮಾಡಿದ್ದು, ಆ ಮೂಲಕ ದಶಕಗಳ ತಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಶ್ರವಣಬೆಳಗೊಳ ಗ್ರಾಮ ಮತ್ತು ಸುತ್ತಮುತ್ತಲ ಕೆಲ ಹಳ್ಳಿಗಳಿಗೆ 2004ರ ಮಹಾಮಸ್ತಾಭಿಷೇಕದ ವೇಳೆ ತಾಲೂಕಿನ ಗನ್ನಿಕಡದ ಹೇಮಾವತಿ ನಿಲೆಯಿಂದ ಕುಡಿಯುವ ನೀರಿನ ಯೋಜನೆಯನ್ನು ಒದಗಿಸಲಾಗಿತ್ತು. ನೀರೆತ್ತುವ ಮೋಟಾರ್ಗಳ ವಿದ್ಯುತ್ ಬಿಲ್ 6,33,29,427 ಬಾಕಿ ಉಳಿಸಿಕೊಂಡು ಬಂದಿದ್ದ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಯ ಬಾಕಿ ಹಣವನ್ನು ಪಾವತಿ ಮಾಡಲಾರದ ಪರಿಸ್ಥಿತಿಯಲ್ಲಿತ್ತು. ಇದಕ್ಕಾಗಿ ಜೈನಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಸರ್ಕಾರವೇ ಹಣ ತುಂಬುವಂತೆ ನನ್ನ ಬಳಿ ಕೋರಿದ್ರು ಎಂದು ಮಂಗಳವಾರದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ಕಾರದೊಂದಿಗೆ ನಿರಂತರ ಹೋರಾಟದ ಫಲ ಇದೀಗ ನೀರು ಸರಬರಾಜು ಮಂಡಳಿಯಿಂದ ಸೆಸ್ಕಾಂಗೆ ಸಂಪೂರ್ಣ ಹಣವನ್ನು ವರ್ಗಾಯಿಸುವ ಮೂಲಕ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಗೆ ಶಕ್ತಿ ತುಂಬಲಾಗಿದೆ ಎಂದರು. ಇದಕ್ಕಾಗಿ ಕಳೆದ 2 ವರ್ಷಗಳಿಂದ ಸೆಸ್ಕಾಂ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮುತುವರ್ಜಿ ವಹಿಸಲಾಗಿತ್ತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಈ ಯೋಜನೆಯನ್ನ ಸೇರಿಸುವ ಮೂಲಕ ಮಾರ್ಪಾಡು ಮಾಡಲಾಯಿತು. ಇದರಿಂದ ಮುಂದೆ ವಿದ್ಯುತ್ ಸಮಸ್ಯೆ ಆಗದಂತೆ ಗಮನ ಹರಿಸಲಾಗಿದೆ. ಇದುವರೆಗೂ ಗ್ರಾಮ ಪಂಚಾಯಿತಿಗೆ ಬರುತ್ತಿದ್ದ ವಿವಿಧ ಅನುದಾನಗಳನ್ನು ಕರೆಂಟ್ ಬಿಲ್ ಪಾವತಿಗೆ ಬಳಸಬೇಕಾದ ಅನಿವಾರ್ಯತೆ ಇತ್ತು. ಇದೀಗ ವಾರ್ಷಿಕ 60 ಲಕ್ಷ ರು ಪಂಚಾಯಿತಿಗೆ ಉಳಿತಾಯವಾಗಲಿದ್ದು, ಇದನ್ನು ಸ್ವಚ್ಛತೆಗೆ ಬಳಸಿಕೊಳ್ಳುವಂತೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧ ಲೋಕೇಶ್, ಸೆಸ್ಕಿ ಅಂಬಿಕಾ, ಜೆಜೆಯುಂನ ಎಇಇ ನಳಿನಾ, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವಿಶೇಷವಾಗಿ ನೆನಪಿಸ್ಕೊತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಅದ್ರ ಜೊತೆಗೆ ಆ ಕೊಬ್ಬರಿ ಬಗ್ಗೆನೂ ಕೂಡ ನೀವು ಪ್ರಸ್ತಾಪ ಮಾಡಿದಿರಿ. ನಾನು ಪೂರ್ಣ ಪ್ರಮಾಣದ ಆದೇಶದ ಪ್ರತಿ ನಾನು ಓದಿಲ್ಲ. ಬೆಳಗ್ಗೆ ನಾನು ನಮ್ಮ APMC ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಕೂಡ ಎಕ್ಸಸೈಸ್ ಮಾಡೋಕ್ಕೆ ಜಿಮ್ನಲ್ಲೇ ಕೂಡ ಇದ್ದು ಹೇಳಿದ್ವಿ ಹೀಗೆ ಅಂತ. ಇನ್ನು ಪೂರ್ಣ ಆಲೋಚನೆ ಮಾಡ್ತಾಯಿದ್ದೀವಿ. ಪೂರ್ಣ ಪ್ರಮಾಣದ ಹೇಗೆ ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದರು. ಅವ್ರು ಹೇಳಿದ ಪ್ರಕಾರ ಹಿಂದೆ 52,000 ಮೆಟ್ರಿಕ್ ಟನ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕೊಬ್ಬರಿ ಮಾರಾಟ ಮಾಡಿದ್ದಾರೆ. ಅದನ್ನು ಕೂಡ ಎಲ್ಲ ಪರಿಗಣನೆ ಮಾಡ್ಕೊಂಡು ಒಂದು ಎಕರೆಗೆ ಇಷ್ಟು ಅಂತ ಇದೆ. ಅದನ್ನು ಅನುಕೂಲ ಆದರೆ ಸಹ ನಮ್ಮ ಪ್ರಶ್ನೆ ಅದರಲ್ಲಿ ನಾವೇನದ್ರ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ. ಒಟ್ಟಾರೆ ರೈತರಿಗೆ ಒಂದು ಸುಲಲಿತವಾಗಿ ಯಾವುದು ಸಮಸ್ಯೆ ಆಗದಂಗೆ ಮಾಡಿಕೊಡ್ಲಿ. ಒಟ್ಟಾರೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಕೊಬ್ಬರಿ ಖರೀದಿ ಮಾಡಬೇಕು ಅಂದರೆ ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದು 60,000 ಮೆಟ್ರಿಕ್ ಟನ್ ಹೆಚ್ಚುವರಿ ಆದೇಶ ಆಗಬೇಕು. ಬಟ್ ಈ 62,000 ಮೆಟ್ರಿಕ್ ಟನ್ನಲ್ಲೇ ಪೂರ್ಣ ಬೇಡಿಕೆನ ಪೂರೈಸೋಕ್ಕಾಗಲ್ಲ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರದಕ್ಕೆ ಒತ್ತಾಯ ಮಾಡಿ ಅಲ್ಲಿಂದ ನಾವು ಇನ್ನೊಂದು 60,000 ಮೆಟ್ರಿಕ್ ಟನ್ ಹೆಚ್ಚುವರಿ ಖರೀದಿ ಮಾಡುವಂಥ ಅವಕಾಶ ಪಡ್ಕೊಂಡ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಷ್ಟೇ. ಇವಾಗ MLA ಅವರು ಹೇಳ್ದಂಗೆ 16 ವರ್ಷಗಳ ಹೋರಾಟದ ಫಲವಾಗಿ ಇವಾಗ ನಮ್ಮ ಶ್ರವಣಬೆಳಗೊಳದ್ದು ಏನು KV ಬಿಲ್ ಇದೆ ಅದು ಮನ್ನಾ ಆಗಿದೆ. ಅದಕ್ಕೆ ನಮ್ಮ ಪಂಚಾಯಿತಿ ಶ್ರವಣಬೆಳಗೊಳ ಪಂಚಾಯಿತಿ ವತಿಯಿಂದ ಹಾಗೆ ಅಲ್ಲಿ ಜನಗಳು ಎಲ್ಲರೂ ಇದಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮಗೆ ಸಪೋರ್ಟಿಗೆ ನಿಂತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು. KV ಆಗಿರ್ಬೋದು, KV ಅವರಾಗಿರ್ಬೋದು, ಹಾಗೆಯೇ ಶಾಸಕರಾಗಿರ್ಬೋದು, ಹಾಗೆಯೇ ಬೇರೆ ಅಧಿಕಾರಿ ವರ್ಗದವರಾಗಿರ್ಬೋದು, ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮಾಡೋರು ನಾವು ಆನ್ಸರ್ ಮಾಡೋಕ್ಕಾಗ್ದಲೇ ಹೋಗ್ತೀವಿ. ಆಮೇಲೆ ಒಂದು ರೆಸಲ್ಯೂಷನ್ ಮಾಡಿದ್ರು ಇಲ್ಲಿ CO ZP ಆಫೀಸಲ್ಲಿ ಕಾಂತರಾಜ್ ಸರ್ CEO ಹೋಗಿ ಸರ್ ಎಲ್ಲ ಡಿಪಾರ್ಟ್ಮೆಂಟ್ ಪಂಚಾಯಿತಿ ನಾವು RWS ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ರೆಸಲ್ಯೂಷನ್ ಮಾಡಿಕೊಂಡು ನಮಗೆ ಇವರು ವೆಂಕಟೇಶ್ ಅವರು, ನಳಿನಾ, ಆಮೇಲೆ ಅವರು ಜಯಕುಮಾರ್ ಸರ್, ಆಮೇಲೆ ಅವ್ರ ಅಕೌಂಟ್ ಸೆಕ್ಷನಲ್ಲಿ ಚಂದ್ರು, ಷಣ್ಮುಖ, ಪಲ್ಲವಿ, ಕೇಸ್ ವರ್ಕರ್ ಇಲ್ಲಿಂದ ಪ್ರೋಸೆಸ್ ಮಾಡಿ ಅಲ್ಲಿಗೆ ಕಳಿಸಿದ್ರು. ಆಮೇಲೆ ಅಲ್ಲಿಗೆ ಕಳಿಸಿದ್ಮೇಲೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಪೃಥ್ವಿ ಅನ್ನೋರನ್ನ ಒಬ್ಬನ್ನ ಫೀಲ್ಡ್ ಇನ್ಸ್ಪೆಕ್ಷನ್ ಕಳಿಸಿ, ಸೊ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಪೃಥ್ವಿ ಅವರು ಮತ್ತು ಚೀಫ್ ಇಂಜಿನಿಯರ್ ಸರ್ ಇಜಾಜ್ ಹುಸೇನ್ ಸರ್,
ಸೊ ಅವರೆಲ್ಲ ನಾವು ಹೋದಾಗಲೆಲ್ಲ ಅಂದರೆ ಕರೆಕ್ಟಾಗಿ ಕೋಆರ್ಡಿನೇಷನಲ್ಲಿ ಇವರು ಸಾಹೇಬರು ಅತಿಕ್ ಸಾಹೇಬ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿದ್ದಕ್ಕೆ ಒಂದು ಹಂತಕ್ಕೆ ಇದೆಲ್ಲ ಕ್ಲಿಯರಾಗಿ ಒಂದು ಸಮಾಪ್ತಿ ಆಯಿತು. ನಮಗೆ ಒಂದು ದೊಡ್ಡ ಭಾರ ಕಳೀತು. ಮತ್ತು ಇನ್ನೊಂದು ಇದು ಅಮೌಂಟ್ ಕ್ಲಿಯರ್ ಆಗಿದ್ದ ಜೊತೆಗೆ ಅಲ್ಲಿ ಏನು ನಾವು ಮೇಂಟೈನ್ ನೋಡೋಕ್ಕೆ ಹೋಗಿದ್ವಲ್ಲ ರೆಡಿ ಸ್ಟೇಷನ್ನು, ಅದು ಪಂಚಾಯತಿಲಿ ಪಾಪ ದುಡ್ಡು ಇರ್ತಿಲ್ಲ. ಪಂಚಾಯತಿ ಎಷ್ಟೇ ದುಡ್ಡು ಕಟ್ಟಿದ್ರು ಅದು ಏನೋ ಒಂದು ತೀರ್ಥ ಹಾಕ್ದಂಗೆ ಆಗ್ತಿತ್ತು, ಇಂಟ್ರೆಸ್ಟ್ಗೆ ಸಮಾನವೂ ಆಗ್ತಿರಲಿಲ್ಲ. ಅದು ಅಲ್ಲಿ ಹೋಗಿ ನೋಡಿದ್ರೆ ಅದು ಏನು ಮೇಂಟೆನೆನ್ಸ್ ಏನಿಲ್ಲ, ಅವ್ರಿಗೆ ಗ್ರ್ಯಾಂಡ್ಸ್ ಇರ್ತಿಲ್ವಲ್ಲ, ಮೇಂಟೆನೆನ್ಸು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ಮೋಟ್ರದಾಗಲಿ ನೀರಿಂದಾಗಲಿ ತುಂಬಾ ಇದಾಗಿತ್ತು. ಈಗ ಅವ್ರ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿದೆ, ಅದೆಲ್ಲ